ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ ಚಾನಲ್. ಒತ್ತಡ ನಿವಾರಣೆಯಾಗಿ ಬದುಕಿನಲ್ಲಿ ಶಾಂತಿ ನೆಲೆಗೊಳ್ಳುವುದು ಎಂದು ಇನ್ನೊಂದ್ಸರಿ ಕಟ್ ಮಾಡ್ಬಿಡ್ರಿ ಅದ್ ಬೇಡ. ಇದೇ ಅಲ್ವಾ ನಾ ಹೇಳ್ಬೇಕಾಗಿರೋದು, ಅದೇ ಅಲ್ರ ಅದು ಇವತ್ತಿಂದು. ಸರಿ. ನಮಸ್ಕಾರ. ಇದು ನಮ್ಮ GBH63 ಅಪ್ಡೇಟ್ಸ್ ಚಾನಲ್. ದೇವಾಲಯ ಹಾಗೂ ಧಾರ್ಮಿಕ ಆಚರಣೆಗಳಿಂದ ಮಾನಸಿಕ ಒತ್ತಡ ನಿವಾರಣೆಯಾಗಿ ಬದುಕಿನಲ್ಲಿ ಶಾಂತಿ ನೆಲೆಗೊಳ್ಳುವುದು ಎಂದು ರಾಮಘಟ್ಟ ಪುರವರ್ಗ ಮಠದ ಉಚ್ಚಂಗಿ ದುರ್ಗ ಕಟ್ಟಿಮನೆ ರಾಜಗುರು ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಹೋಬಳಿಯ ಧಾರ್ಮಿಕ ಪ್ರಸಿದ್ಧ ಕೇಂದ್ರ ಉಚ್ಚಂಗಿದುರ್ಗದ ಕೋಟೆ ಗ್ರಾಮದ GB ಆಂಜನೇಯ ಸ್ವಾಮಿ ಹಾಗೂ ಕೆಳಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿಸಿ ಆಶೀರ್ವಚನ ನೀಡಿದರು. ಭಾರತೀಯ ಸಂಸ್ಕೃತಿ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ನಿಂತಿದೆ. ಹಬ್ಬ, ಪೂಜೆ, ಶಿವಾರಾಧನೆಗಳು ಮನೋಲ್ಲಾಸ ಹೆಚ್ಚಿಸಿ ನೆಮ್ಮದಿಯ ಜೀವನ ನಡೆಸಲು ಸಹಕಾರಿ ಆಗಿದೆ. ದೇವಸ್ಥಾನಗಳ ತವರು ಎನಿಸಿಕೊಂಡಿರುವ ಉಚ್ಚಂಗಿದುರ್ಗದ ಅವಸಾನದ ಅಂಚಿನಲ್ಲಿರುವ ದೇವಸ್ಥಾನಗಳು ಅಭಿವೃದ್ಧಿಗೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಉಚ್ಚಂಗಿದುರ್ಗ ಬೆಟ್ಟದಲ್ಲಿ ತಪ್ಪಲಿನ ಅಳಿವಿನಂಚಿನಲ್ಲಿರುವ ಐತಿಹಾಸಿಕ ಮಠದ ವೈಭವ ಮರುಕಳಿಸಲು ಜಾತ್ಯತೀತವಾಗಿ ಭಕ್ತರು ಒಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ ರಮೇಶ್, ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ಮುಖಂಡ ಶಿವಕುಮಾರ ಸ್ವಾಮಿ, ಹನುಮಂತಪ್ಪ, ಪುಣಬಘಟ್ಟ ಆಲೇಶ್, ವಿನಾಯಕ್ ಗೌಡ, ಕೆ ಅಜ್ಜಪ್ಪ, ಕೆಂಚ್ ಹನುಮಪ್ಪ, ಮಂಜಪ್ಪ, ದುರ್ಗಪ್ಪ, ಪರಶುರಾಮ, ರಾಜಪ್ಪ ಉಪಸ್ಥಿತರಿದ್ದರು. ನಮಸ್ಕಾರಗಳು. ಇದು ನಮ್ಮ GBH63 ಅಪ್ಡೇಟ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಂದನೆಗಳು. ಮನುಷ್ಯನಿಗೆ ಬಡ್ಡಿ ಎಷ್ಟು ಕಟ್ತಿದ್ದೇವೆ. ದೇವಸ್ಥಾನ ಎಷ್ಟು ದೇವಸ್ಥಾನ ಹೋಗ್ಬೇಕಂತ ಗೋಪುರ ಕಲಸ ಆಗಬೇಕು. ಆ ಕಲಸ ಆಕಾಶ ತತ್ವ ಆಕಾಶ ಹಿಂದೆ ಮಳೆ ಬಂದ್ಬಿಟ್ಟಿದೆ. ಸದಾ ಸರಿ ಮಳೆ ಬರ್ತದೆ. ನಿಮ್ಮ ಗಾನ ನಿಮ್ಮ ಗಾನ ಕೂಡಿಸಿದ್ರೆ ಗಾಳಿಯೂ ನಿಮ್ಮ ಗಾನ ಎಲ್ಲ ಒಂದೇ. ಭೂಮಿ, ಗಾಳಿ, ನೀರು, ಬೆಂಕಿ ಪರಮಾತ್ಮನ ಗಾನ ನಮ್ದೇನಿಲ್ಲ. ಅದಕ್ಕೆ ಅಂತ ಒಂದು ಕಾಲ ಕೊಡ್ತಕ್ಕಂಥ ಪರಮಾತ್ಮನ ಒಂದು ಕೃತ್ಯಕ್ಕೆ ಬಂದು ಎಲ್ಲ ಆತ್ಮದಲ್ಲಿ ಪರಮಾತ್ಮ ಹೇಳೋದ್ರಿಂದ ನೀವೆಲ್ಲ ಗಮನ ಕೊಟ್ಟಿರ್ತೀವಿ. ಯಾಕಂದ್ರೆ ಸಮಯ ಅಭಾವ ಇದೆ, ಎಲ್ಲ ಭೋಜನಗಳಿಗೆ ಗಮನ ಇದೆ. ಅದು ಭೋಜನ ಅದಕ್ಕೆ ಏನು ಬಂದು ಹೊಟ್ಟಿಗೆ ಭೋಜನ ಮುಖ್ಯ. ನೆಟ್ಟಿಗೆ ಜ್ಞಾನ ಬೇಕು. ಅಂದ್ರೆ ಪ್ರತಿಯೊಬ್ಬರು ನೆಟ್ಟಿಗೆ ಜ್ಞಾನ ಬೇಕಪ್ಪ ಅಂದ್ರೆ ಇದು ಗೋಲ್ಬೇಕಾಗಮ್ಮ ಇಷ್ಟೊಂದು ಕಾಲಗಳೆಲ್ಲ ಬಂದಿದೆ. ನಿಮಗೆ ಸೋಲ ಪ್ರತ್ಯೇಕವಾಗಿ ಮೂರ್ತಿ ಆಗಬೇಕು. ಸೋಮರಿಸಿದೆ ಅವರು ನಿಮಗೆ ಎಲ್ಲ ಖಂಡಿತ ಕಲಿಸಿದೆ. ಅವನು ಭರವಸೆ ಕೇಳಿ ಒಂದು ಗಾಡಿ ಹಾಕೊಂಡು ಯಾರು ಸಹಿತ ನಿಮ್ಮ ಸರಿಯಾದ ಎಲ್ಲ ಭಾವೈಕ್ಯತನ್ನ ಎಲ್ಲ ಧರ್ಮಗಳು ಎಲ್ಲ ಧರ್ಮಗಳು ಹಿಂದೂ ಮುಸ್ಲಿಂ ಕ್ರೈಸ್ತರು ನಮ್ಮ ಆಸ್ಪತ್ರೆ ಹೋಗ್ಬಿಟ್ಟಿದೆ. ಅದು ಒಂದೇ ಮಾತಾಡ್ತದೆ. ನಮ್ದು ಭೋಜನ ಮಾಡಕ್ ಅಸಮರ್ಥ. ಯಾಕೆ ಪ್ರಾಣ ಏಕಂದ್ರೆ ಅನ್ನ ಬೇಕು. ಅನ್ನವೇ ಪ್ರಾಣ, ಪ್ರಾಣವೇ ಪರಕ್ರಮ. ಅನ್ನದ ದೇವರು ಅದಕ್ಕೆ ಹಿಂದೆ ತಪ್ಪಿಲ್ಲ. ಅನ್ನವೇ ಪ್ರಾಣ, ಪ್ರಾಣ ಪರಕ್ರಮ. ಅನ್ನದಾನ ಮುಂದೆ, ಕನ್ಯಾದಾನ ಮುಂದೆ, ಒಮ್ಮದು ಅದು ಅಂತ 3 ಸಾವಿರ ಬಂಗಾರದ ದುಡ್ಡು ಹೌದಾ. ಅದರಲ್ಲಿ ಈಗ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಎಲ್ಲರೂ ಭಕ್ತ ಮೇಲೆ ಕಾರಣ ಹೇಳ್ಕೊಂಡ್ರೆ ಯಾಕಂದ್ರೆ ಆತ್ಮದಲ್ಲಿ ಪರಮಾತ್ಮ ಅಂತ ಆತ್ಮದಿಂದ ಪರಮಾತ್ಮನೇ ಅಂತ. ಯಾಕಂದ್ರೆ ಎಲ್ಲರೂ ಆತ್ಮದಲ್ಲಿ ಪರಮಾತ್ಮ ಯಾವ ರೀತಿ ಆಗ್ಯಾರಪ್ಪ ಅಂದ್ರೆ ಒಂದು ಮರ, ಒಂದು ಮಣ್ಣು ಬರೋದು ಬೆಂಕಿ ತಪ್ಪಿದೆ ಅರಿದ ಸಮೀಪಕ್ಕ ಒಂದು ಕಲ್ಲಿನಲ್ಲಿ ಅದಕ್ಕೆ ಬಂಗಾರದ ಒಂದು ಶಕ್ತಿ ಇದೆ, ಮಣ್ಣಿನಲ್ಲಿ ಒಂದು ಶಕ್ತಿ ಇದೆ. ಅದೇ ರೀತಿ ಮನುಷ್ಯನ ಆತ್ಮೆಯಲ್ಲಿ ಪರಮ ಶಕ್ತಿ ಇದೆ. ಆ ಶಕ್ತಿಯನ್ನು ಬಂದ್ರೆ ನಾವು ಕ್ರಿಯೆಯನ್ನು ಮಾಡಿಕೊಂಡು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕಂತ ಭಕ್ತಿ ಮಾಡಬೇಕು. ಆ ಭಕ್ತಿ ಮಾಡುವ ಪ್ರಾರಂಭದಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿ
ಆಯ ಮತ್ತು ಜಾಗ